ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರೋ ಬೆಳವಣಿಗೆ ಕುರಿತಾಗಿ ಮಾಜಿ ಸಿಎಂ ಡಿವಿ ಸದಾನಂದಗೌಡರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಾಯಿಗೆ ಬಂದಂಗೆ ಮಾತನಾಡೋರ ವಿರುದ್ಧ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಇನ್ನು ವಿಜೇಂದ್ರ ನೇತೃತ್ವದ ಸಭೆಯಲ್ಲೂ ಕೂಡ ಇದೇ ರೀತಿಯ ಪ್ರಸ್ತಾಪ ಆಗಿದೆ. ಆಗ ಹೈಕಮಾಂಡ್ ನೋಡಿಕೊಳ್ಳುತ್ತೆ, ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಅವರು ಹೇಳಿದ್ದಾರೆ. ಈ ಮಧ್ಯೆ ಡಿವಿಎಸ್ ಅವರನ್ನ ಮಾಜಿ ಸಿಎಂ ಬೊಮ್ಮಾಯಿ, ಅಶೋಕ್, ಅಶ್ವಥ್ ನಾರಾಯಣ್ ಇವರೆಲ್ಲರೂ ಕೂಡ ಭೇಟಿ ಮಾಡಿ ಬೆಂಗಳೂರು ಉತ್ತರದಿಂದ ಮತ್ತೊಮ್ಮೆ ಕಣಕ್ಕಿಳಿಯಿರಿ, ಇಲ್ಲಾಂದ್ರೆ ಯಾರಾದರೂ ಸೂಕ್ತ ವ್ಯಕ್ತಿಯನ್ನ, ಅಭ್ಯರ್ಥಿಯನ್ನ ನೀವು ಹೇಳಿ ಅಂತ ಅವ್ರನ್ನ ಕೇಳ್ಕೊಂಡಿದ್ದಾರಂತೆ. ನೋಡೋಣ, ಹೈಕಮಾಂಡ್ ಒಪ್ಪಿದ್ರೆ ಮಾಡ್ತೀನಿ, ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಸೇರಿ ಡಜನ್ಗಟ್ಟಲೆ ವ್ಯಕ್ತಿಗಳು ಪಕ್ಷದ ಮೇಲೆ, ಪಕ್ಷದ ನಾಯಕರ ಮೇಲೆ ನಿರಂತರವಾಗಿ ಮಾತಾಡ್ತಾ ಇರ್ತಾರೆ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇವತ್ತಿನ ಪರಿಸ್ಥಿತಿ ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಭಾರತೀಯ ಜನತಾ ಪಾರ್ಟಿಯನ್ನ ಕಾಂಗ್ರೆಸ್ ಇಂದಾಗ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿಯನ್ನ ಕುಲಗಡಿಸುವುದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಒಳಗಿರುವಂತ 10 ಹಲವು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇರುವವರು. ಒಬ್ಬ ಕಾರ್ಯಕರ್ತ ಹೇಳೇ ಬಿಟ್ಟ, ಪಕ್ಷದ ಪ್ರಮುಖರೇ ಬಾಯಿಗೆ ಬಂದಾಗೆ ಮಾತಾಡುವವರ ಬಾಯಿಗೆ ಬೀಗ ಹಾಕುವಂತ ಅನಿವಾರ್ಯತೆ ಇದೆ. ನಾಗರ ಹಾವಿಗೆ ತಲೆನೋವು ಬಂದ್ರೆ ಏನ್ ಮಾಡ್ತದಂತೆ, ತಲೆ ಚಚ್ಕೊಳ್ತಾ ಇರ್ತದಂತದ್ದು. ಹಂಗೆ ನಾಗರ ಹಾವಿಗೆ ತಲೆನೋವು ಬಂದಿದೆ, ತಲೆ ಚಚ್ಕೊಳ್ತಾ ಇದೆ. ಅದಕ್ಕೆ ಔಷಧ ಇಲ್ವಾ ಅಂತ. ಔಷಧ ಬಹಳ ಇದಾವೆ. ಸೂಕ್ತ ಸಂದರ್ಭದಲ್ಲಿ ಔಷಧ ಕೊಟ್ಟರೆ ಅದಕ್ಕೆ ಪರಿಹಾರ ಆಗ್ತದೆ, ಕೊಡ್ತೇವೆ ಆದಷ್ಟು ಬೇಗ. ಈ ವಿಚಾರವನ್ನ ಗಂಭೀರವಾಗಿ ನಾವು ಚರ್ಚೆ ಮಾಡಿದ್ದೇವೆ. ರಾಮ ಮಂದಿರ ಲೋಕಾರ್ಪಣೆ ವಿಚಾರವು ರಾಜಕೀಯ. ಸಿಪಿಐಎಂ ಬೆನ್ನಲ್ಲಿ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಕೂಡ ಹೋಗ್ಲಿಕ್ಕಿಲ್ಲ ಅಂತಿದ್ದಾರೆ. ಬೇಡ, ಹೋಗದೆ ಇದ್ರೆ ಯಾರು ಹೋಗದೆ ಇದ್ರೆ ರಾಮ ಏನು ಬೇಜಾರು ಮಾಡ್ಕೊಂಡು ನಾನು ಬರಲ್ಲ, ಅಲ್ಲಿ ಇರಲ್ಲ ಒಳಗಡೆ ಅಂತಂತಾನ? ಬೇಡ, ಬರೆದಿದ್ರೆ ಹೋಗಮ್ಮ ಅನ್ಬೋದು. ಧಾರ್ಮಿಕ ಕಾರ್ಯಕ್ರಮ ಯಾಕಂತಂದ್ರೆ ಧಾರ್ಮಿಕ ಕಾರ್ಯಕ್ರಮವನ್ನು ಬಿಜೆಪಿ ರಾಜಕೀಯಮಯ ಮಾಡಿದೆಯಂತೆ. ಅಯ್ಯೋ ಮೇಡಮ್, ರಾಮ ಜನ್ಮಭೂಮಿಯ ಹೋರಾಟ ಧರ್ಮ ಮತ್ತು ನಂಬಿಕೆಯ ಆಧಾರದಲ್ಲಿ ನಡೆದ ಭಾಗಶಃ ರಾಜಕೀಯ ಹೋರಾಟವೇ ಬಿಜೆಪಿದು. ಅದೇನು ದೊಡ್ಡ ಸೀಕ್ರೆಟ್ ಏನಲ್ಲ ಅದು. ಆ ವಿಷಯವೇ ಭಾರತದ ರಾಜಕಾರಣದ ಗತಿಯನ್ನು, ದಿಕ್ಕನ್ನು ಬದಲಿಸಿದೆ. ಇಂದು ಈ ಪರಿಸ್ಥಿತಿ ಬಂದಿದೆ ಅನ್ನೋ ಸಿಂಪಲ್ ಸಾಮಾನ್ಯ ಪರಿಜ್ಞಾನ ಇಲ್ವಾ ನಿಮಗೆ? ಇರಬೇಕಲ್ಲ. ಅದಕ್ಕೆ ಮೊದಲು ಏನು ಬಿಜೆಪಿ, ನಂತರ ಏನು? ಅದು ರಾಜಕಾರಣದ ಭಾಗವೂ ಹೌದು. ಧರ್ಮ ಮತ್ತು ನಂಬಿಕೆ ವಿಚಾರದಲ್ಲಿ ಅದೇನು ಹೊಸದಾಗೇನೋ ರಿಸರ್ಚ್ ಪ್ರೊಫೆಸರ್ ಥರ ಹೇಳ್ತಿದ್ದಾರೆ ಮೇಡಮ್. ಆಯಿತು, ಹೋಗ್ದಿದ್ರೆ ಹೋಗ್ರೆ ರೀ, ಬೇಡ, ಯಾರು ಬೇಡ ಅಂತಾರೆ. ಎಸ್, ಸಾರ್ವತ್ರಿಕ ಚುನಾವಣೆ ಸನಿಹದಲ್ಲಿರುವ ಹೊತ್ತಲ್ಲಿ ಭಾರತ್ ಜೋಡೋ ಮಾದರಿಯಲ್ಲಿ ಮತ್ತೊಂದು ಯಾತ್ರೆಗೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಮುಂದಾಗಿದ್ದಾರೆ. ಇದಕ್ಕೆ ಭಾರತ ನ್ಯಾಯ ಯಾತ್ರೆ ಅಂತ ಹೆಸರಿಡಲಾಗಿದೆ. ಇದು ಲೋಕಸಭೆ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ನೋಡಬೇಕು. ಏನು ಈ ಯಾತ್ರೆಯ ವಿಶೇಷತೆ ನೋಡೋಣ. ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾರಂತೆ, ಆವಾಗ ದಕ್ಷಿಣದಿಂದ ಉತ್ತರಕ್ಕೆ ಹೋಗಿದ್ರು. ಈಗ ಮಣಿಪುರದಿಂದ ಹೋಗಿ ಮುಂಬೈಯಲ್ಲೆಲ್ಲೋ ಅಂತ್ಯ ಮಾಡ್ತಾರಂತೆ. ಅಂದಾಜು ಒಂದು 6,000 ಕಿಲೋಮೀಟ್ರ್ ಏನೋ ಮಾಡ್ಬೋದು. ಹಲವಾರು ರಾಜ್ಯಗಳನ್ನು ಪಾಸ್ ಆಗ್ತಾರೆ. ಒಟ್ಟು 14 ರಾಜ್ಯದಲ್ಲಿ 85 ಜಿಲ್ಲೆಯಲ್ಲಿ. ಇದು ಹೈಬ್ರಿಡ್ ಯಾತ್ರೆ. ಫುಲ್ಲು ಕಾಲ್ನಡಿಗೆ ಇಲ್ಲವಂತೆ. ಮಧ್ಯ ಕೆಲವು ಕಡೆ ನಡೀತಾರಂತೆ, ಕೆಲವು ಕಡೆ ಬಸ್ಸಲ್ಲಿ ಹೋಗ್ತಾರಂತೆ. ಆ ಥರ ಮೋಸ್ಟ್ಲಿ ಬೆಳಗ್ಗೆ ಹೊತ್ತು ಊರುಗಳನ್ನು ದಾಟುವಾಗ ಮಾತ್ರ ನಡೆದು ಊರನ್ನು ದಾಟಿದ ಮೇಲೆ ಬಸ್ ಹತ್ಕೊಂಡ್ಬಿಡ್ಬೋದು. ಆ ಥರ ಏನೋ ಒಂದು ವ್ಯವಸ್ಥೆ ಮಾಡ್ಕೋತಾರೆ. ರಾಜಕೀಯವಾಗಿ ಮಾಡ್ತಾರೆ, ಮಾಡಲಿ ಬಿಡಿ, ಅದು ಅವ್ರಿಗೆ ಹಕ್ಕಿದೆ. ಜನ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಸ್ವೀಕಾರ ಮಾಡ್ಕೊಳ್ಳಿ, ಅಷ್ಟೇ. ಸಿಎಂ ಸಿದ್ದರಾಮಯ್ಯರನ್ನ ನಿಂದಿಸಿ ಅಪಮಾನಿಸಿದ ಆರೋಪದ ಮೇಲೆ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಮೈಸೂರಿನ ದೇವರಾಜ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೈಸೂರು ಕಾಂಗ್ರೆಸ್ ಮುಖಂಡ ವಿಜಯ್ ಕುಮಾರ್ ದೂರಿನ ಮೇರೆಗೆ ಪೊಲೀಸರು ಐಪಿಸಿಯ 504, 153 ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರತಾಪ್ ಸಿಂಹ ಪದೇ ಪದೇ ಸಿಎಂ ವಿರುದ್ಧ ಆಧಾರರಹಿತ ಆರೋಪ ಮಾಡ್ತಾರೆ. ಸಿಎಂ ಚರಿಷ್ಮಾಗೆ ಮಸಿ ಬಳಿಯಲು ಪ್ರಯತ್ನಿಸ್ತಾ ಇದ್ದಾರೆ, ಹಿಂದೂ ಮುಸ್ಲಿಮರ ನಡುವೆ ದ್ವೇಷವನ್ನು ಉಂಟು ಮಾಡಲು ನೋಡ್ತಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ದೂರನ್ನ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟ್ ಕೊಟ್ಟಿದ್ದಾರೆ. ನಿಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ದಲ್ಲ, ಈ ಸೋಮಾರಿ ಸಿದ್ಧ ಅನ್ನೋದು ಇದು ನಾಮಪದ ಅಲ್ಲ. ಇದು ನಾಣ್ಣುಡಿನಲ್ಲಿ ನಾವು ಆಡು ಮಾತಿನಲ್ಲಿ ಬಹಳ ಸರಿ ಸೋಮಾರಿ ಸಿದ್ಧ ಅಂತಲೂ ಹೇಳ್ತೀವಿ. ನಾವು ಕಾಲಿಪಿಲಿ ಅಂತ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಹೇಳ್ತಾರೆ, ಪಾಂಡು ಅಂತ ಹೇಳ್ತಾರೆ. ಕಲ್ಲು ಬಿಸಾಡಿದ್ರೆ ಹಣ್ಣನ್ ಕೆಳಗೆ ಹಾಕಕ್ಕೆ ನಾನು ಮಾವಿನ ಮರ ಅಲ್ಲ, ನಾನು ಪ್ರತಾಪ್ ಸಿಂಹ. ಕಲ್ಲು ಬಿಸಾಡಿದ್ರೆ ನಾನು ಕಲ್ಲನ್ನೇ ವಾಪಸ್ ಬಿಸಾಡುವಂಥದ್ದು. ಏಕವಚನ, ಬಹುವಚನ, ವ್ಯಾಕರಣದ ಬಗ್ಗೆ ನನಗೆ ಬೋಧನೆ ಕೊಡ್ಲಿಕ್ಕೆ ಹೋಗ್ಬಿಟ್ಟಿದ್ದಾರೆ. ಆದ್ರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಸೋಮಾರಿ ಸಿದ್ಧ ಅನ್ನೋದು ನಾನು ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಮಾಡಿರುವಂತ ದಾಳಿ ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ತಿರುಚುವಂತ ಪ್ರಯತ್ನ ಮಾಡಿದ್ರು.
ಅಷ್ಟೇ. ಅವ್ರು ನಾನು ಹೇಳೇ ಇಲ್ಲ ಅವ್ರಿಗೆ ಅಂತ ಇವ್ರು ಅವ್ರಿಗೆ ಹೇಳಿದ್ದು. ಅಲ್ಲಲ್ಲ, ಈ ಏಕವಚನದ ಉಳಿದಿದ್ದೆಲ್ಲ ನೀವು ಹ್ಯಾಂಡಲ್ ಮಾಡಿ ನಿಮ್ಮ ಪೊಲಿಟಿಕಲ್ ಫೈಟ್ಗಳು ಒಬ್ರಿಗೊಬ್ರು ಬೈತೀರಿ, ಮಾಡ್ಕತ್ತೀರಿ, ಡ್ಯಾಶು ಡ್ಯಾಶು ಡ್ಯಾಶು. ಈಗ ಭಾಳ ಸರಿ ಅದೇನೋ ಕೊಲೆಗಡುಕ ಅಂತ ಈಗ ಮೋದಿಗೆ ಬೈದಾಗ ಕಾಂಗ್ರೆಸ್ನವರೇ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಬೈದಿದ್ದಾರೆ ಅದನ್ನು. ನರಹಂತಕ ಅಂತಂದಿದ್ದಾರೆ. ನರಹಂತಕನಾ ಅಲ್ವಲ್ಲ? ಹಂಗನ್ಬಿಟ್ರೆ ನೀವು ಇದು ಸೋಮಾರಿ ಅಂತ ಯಾರಾಗ್ಬಿಟ್ರೆ ನೀವು ಸೋಮಾರಿ ಆಗ್ಬಿಡ್ತೀರಾ? ಹಂಗೇನೂ ಆಗಲ್ಲ ನೀವುಗಳು. ಆಯ್ತಾ? ಒಂದು ಏಕವಚನದ ವಿಚಾರದಲ್ಲಿ ಮಾತ್ರ ಒಂದು ಮಾತನ್ನು ಆಡ್ತೀನಿ ನಾನು. ಇದನ್ನು ಪದೇ ಪದೇ ಹೇಳ್ತಿದ್ದೆ. ಇತ್ತೀಚೆಗೆ ಬಿಟ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇತ್ತೀಚೆಗೆ ಕಡಿಮೆ ಆಗಿದೆ ಅಥವಾ ನಾನು ಕೇಳಿಸ್ಕೊಂಡಿಲ್ಲ ಇತ್ತೀಚಿನ ದಿನಗಳಲ್ಲಿ ಅದನ್ನು. ಕಳೆದ ಇದ್ದಾಗಿನ ಪರಿಸ್ಥಿತಿಲಿ ಇಲ್ಲ ಅದೀಗ. ಬಹಳ ಏಕವಚನದ ಪ್ರಯೋಗ ಮಾಡ್ತಿದ್ರು ಅವರು. ನಾನು ಅಂತಿದ್ದೆ ಬೇಕಿಲ್ಲ ಆ ಜಾಗದಲ್ಲೆಲ್ಲ ಏಕವಚನ ಪ್ರಯೋಗ ಅದು ಅಂತ. ಇದನ್ನೇ ಇನ್ನೊಬ್ರು ಯಾರೋ ಹೇಳಿದ್ರೆ. ಎಸ್. ನಂಜನಗೂಡಿನ ಉತ್ಸವ ಮೂರ್ತಿ ಮೇಲೆ ಪವಿತ್ರವಲ್ಲದ ನೀರನ್ನು ಎರಚಿದ ಆರೋಪದ ಮೇಲೆ ಅಲ್ಲೇನೋ ಒಂದಷ್ಟು ಗಜಿಬಿಜಿ ಆದಂಗಿದೆ. ರಾಕ್ಷಸ ಮಂಟಪದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಭಕ್ತರೇನೋ ಅಂಧಕಾಸುರ ಸಂಹಾರ ಆಚರಣೆಗೆ ಮುಂದಾಗಿದ್ದರು. ಅದಕ್ಕೆ ಯಾರೋ ಕೆಲವರು ಪ್ರತಿನಿಧಿಗಳು ಕೆಲವರು ಬಂದು ಅದಕ್ಕೆ ಇಲ್ಲ 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 ನಮಗೆ ನೀವು ಅದನ್ನು ಮಾಡೋ ಹಂಗಿಲ್ಲ, ಯಾಕೆ ಅಂತಂದರೆ ನಮಗೆ ಮಹಿಷಾಸುರ ರಾಜ ಇದ್ದಂಗೆ, ನೀವು ಅದಕ್ಕೆ ಅವಮಾನ ಮಾಡೋಕ್ಕೆ ಬರಲ್ಲ ಅಂತೇನೋ ಅವ್ರದ್ದು ವಾದ. ಆಮೇಲೆ ಅದೇನೋ ಆಗಿಲ್ಲ ವಾದ, ಗಲಾಟೆ ಏನೋ ನಡೆದಿದೆ. ಅದಕ್ಕೆ ಕುಡಿಯೋ ನೀರನ್ನು ಅಥವಾ ಕುಡ್ದಿರೋ ನೀರನ್ನು ಆ ಥರ ಏನೋ ಒಂದನ್ನು ಎರಚಿದ್ದಾರೆ ಉತ್ಸವ ಮೂರ್ತಿಯ ಮೇಲೆ. ಸಹಜವಾಗಿ ಗಲಾಟೆ ಆಗಿದೆ. ಇದು ನಂಜನಗೂಡು ಭಾಳ ಸೆನ್ಸಿಟಿವ್ ಜಾಗ. ಅದರ ಹಿಸ್ಟ್ರಿ ಭಾಳ ಜನಕ್ಕೆ ಅರಿವಿಲ್ಲ ಅನಿಸುತ್ತೆ. ತಾಲೂಕಿನ ಹಿಸ್ಟ್ರಿ ನೋಡ್ಕೊಂಡು ಕಾಲಿಡಿ ಎರಡೂ ಕಡೆಯಿಂದ ಹುಷಾರು. ಆಯ್ತಲ್ಲ? ಈ ಮಧ್ಯೆ ಭಕ್ತರ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ ಅನ್ನೋ ದೂರಿನ ಆಧಾರದ ಮೇಲೆ ಯಾರು ಬಾಲರಾಜು, ನಾರಾಯಣ, ನಾಗಭೂಷಣ, ನಟೇಶ್ ಅನ್ನೋರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಯಾರು? ದೇಗುಲದ ಎಕ್ಸಿಕ್ಯೂಟಿವ್ ಆಫೀಸರ್ ಏನೋ. ಯಾರ್ಯಾರು ಶ್ರೀಕಂಠೇಶ್ವರ ಭಕ್ತರುಗಳಿದ್ರು ಅವರುಗಳಿಗೆ ಲಾಠಿ ಚಾರ್ಜ್ ಮಾಡಿ ಏನ್ ಕುಳಿತಾ ಇದ್ದಂತಹ ನೀರ್ನ ಶ್ರೀಕಂಠೇಶ್ವರನಿಗೆ ಎರಚಿ ಸಾವಿರಾರು ಲಕ್ಷಾಂತರ ಜನ ಶ್ರೀಕಂಠೇಶ್ವರ ಭಕ್ತಾದಿಗಳಿಗೆ ಅವರ ಧಾರ್ಮಿಕ ಭಾವನೆಗಳಿಗೆ ಶ್ರೀಕಂಠೇಶ್ವರ ಭಕ್ತರಿಗೆ ಅವಮಾನ ಮಾಡಿದ್ದಾರೆ.